ಆವತ್ತಿಂದ ಇವತ್ತಿನವರೆಗೂ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಹೋರಾಟದ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ವಿ. ಎಲ್ಲೋ ಸರ್ಕಾರ ಇವರ ಹೋರಾಟಕ್ಕೆ ಮಣಿದು ಈ ಒಂದು ಯೋಜನೆಯನ್ನು ಕೈ ಬಿಡ್ತಾರೆ ಅಂತೇಳಿ ನಾವು ಭಾವಿಸಿದ್ರಿ. ಆದರೆ ಒಬ್ಬ ಅನ್ನದಾತ, ಒಬ್ಬ ರೈತ ಬೀದಿಗೆ ಬಂದು ಇಷ್ಟು ದಿನಗಳ ಕಾಲ ಹೋರಾಟ ಮಾಡಿ ಅವರ ಕಷ್ಟನ, ಅವರ ನೋವನ್ನು, ಅವರ ಕಣ್ಣೀರನ್ನು ಸರ್ಕಾರದ ಮುಂದೆ ತೋಡ್ಕೊಂಡ್ರೂ ಸಹ ಯಾವುದೇ ಕರುಣೆ ತೋರದೇನೆ ಇವರು ರೈತರ ಒಕ್ಕಲೆಬ್ಬಿಸಿ ರೈತರ ಕಣ್ಣೀರಿನ ಮೇಲೆ ಇವರು ಏನು ಅರಮನೆ ಕಟ್ಟ ಕೊಟ್ಟಿದ್ದಾರೆ. ಈ ಒಂದು ಪ್ರಕ್ರಿಯೆ ಇದು ಒಳ್ಳೆಯದಲ್ಲ. ಇಂಥ ಒಂದು ಕೆಲಸವನ್ನು ಮಾಡಿದಂಥ ಯಾವುದೇ ಸರ್ಕಾರ ಇತಿಹಾಸದಲ್ಲಿ ಉಳ್ಕೊಂಡಿರ್ತಕ್ಕಂಥ ಉದಾಹರಣೆ ಒಂದೂ ಇಲ್ಲ. ಇನ್ನು ಬಹುಜನ ಸಮಾಜ ಪಾರ್ಟಿಯ ಸ್ಟೇಟ್ ಜನರಲ್ ಸೆಕ್ರೆಟರಿ ನಾಗರಾಜ್ ಸರ್ ಕೂಡ ಇದ್ದಾರೆ. ಸರ್, 494 ದಿನಗಳ ಹೋರಾಟ, ನೀವು ಕೂಡ ಬಂದಿದ್ದೀರಾ ನಿಮ್ಮ ಪಕ್ಷದ ವತಿಯಿಂದ. ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅವರ, ನಾವು ಏನು 494 ದಿನಗಳಿಂದ ಏನು ಈ ಹೋರಾಟ ನಡೀತಾ ಇದೆ, ಆವತ್ತಿಂದ ಇವತ್ತಿನವರೆಗೂ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಹೋರಾಟದ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ವಿ. ಎಲ್ಲೋ ಸರ್ಕಾರ ಇವರ ಹೋರಾಟಕ್ಕೆ ಮಣಿದು ಈ ಒಂದು ಯೋಜನೆಯನ್ನು ಕೈ ಬಿಡ್ತಾರೆ ಅಂತೇಳಿ ನಾವು ಭಾವಿಸಿದ್ರಿ. ಆದರೆ ಒಬ್ಬ ಅನ್ನದಾತ, ಒಬ್ಬ ರೈತ ಬೀದಿಗೆ ಬಂದು ಇಷ್ಟು ದಿನಗಳ ಕಾಲ ಹೋರಾಟ ಮಾಡಿ ಅವರ ಕಷ್ಟನ, ಅವರ ನೋವನ್ನು, ಅವರ ಕಣ್ಣೀರನ್ನು ಸರ್ಕಾರದ ಮುಂದೆ ತೋಡ್ಕೊಂಡ್ರೂ ಸಹ ಯಾವುದೇ ಕರುಣೆ ತೋರದೇನೆ ಇವರ ಆಟಕ್ಕೆ ಬಿದ್ದು ಇವರೇನು ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಭೂ ಮಾಲೀಕರಿಗೆ ರೈತರ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡು ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಬಂಡವಾಳ ಮಾಡ್ಕೊಳ್ಳೋಕ್ಕೆ ಸಾವಿರಾರು ಕೋಟಿ ಬಂಡವಾಳ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಇದೇ ಇವರಿಗೆ ಮೂಲ ಏನು ಮುಖ್ಯ ಆಗಿರುವಂಥದ್ದು. ಮತ್ತು ಇವರು ತಂದಂಥ ಯೋಜನೆ ಇವರು ಮಾಡೇ ತೀರ್ತೀವಿ ಅಂತ ಏನು ಅಟಕ್ಕೆ ಬಿದ್ದಿರೋಂಥದ್ದು, ಇದು ಜನರ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ, ರೈತರ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನ. ಇವರು ರೈತರ ಒಕ್ಕಲೆಬ್ಬಿಸಿ ರೈತರ ಕಣ್ಣೀರಿನ ಮೇಲೆ ಇವರು ಏನು ಅರಮನೆ ಕಟ್ಟ ಕೊಟ್ಟಿದ್ದಾರೆ. ಈ ಒಂದು ಪ್ರಕ್ರಿಯೆ ಇದು ಒಳ್ಳೆಯದಲ್ಲ. ಇಂಥ ಒಂದು ಕೆಲಸವನ್ನು ಮಾಡಿದಂಥ ಯಾವುದೇ ಸರ್ಕಾರ ಇತಿಹಾಸದಲ್ಲಿ ಉಳ್ಕೊಂಡಿರ್ತಕ್ಕಂಥ ಉದಾಹರಣೆ ಒಂದೂ ಇಲ್ಲ. ರೈತರನ್ನು ಗೋಳಾಡಿಸಿ, ರೈತರನ್ನು ಕಣ್ಣೀರು ಹಾಕಿಸಿ, ರೈತರ ಭೂಮಿಯನ್ನು ಕಸಿದುಕೊಂಡು ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡಿರ್ತಕ್ಕಂಥ ಯಾವ ಸರ್ಕಾರವೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಮೊನ್ನೆ ಪಂಜಾಬಲ್ಲಿ ಏನಾಯಿತು, ಪಂಜಾಬ್ ಉದಾಹರಣೆ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ವೆಸ್ಟ್ ಬೆಂಗಾಲ್ ಉದಾಹರಣೆ, ಪಂಜಾಬ್ ಉದಾಹರಣೆ, ಇದನ್ನೆಲ್ಲ ಕೂಡ ನೋಡ್ಬೋದು. ಈ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿಗಳನ್ನು ಜಾರಿಗೆ ತರೋದ್ರ ಮುಖಾಂತರವಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಹಂತವಾಗಿ ಎಲ್ಲ ರಾಜ್ಯಗಳಲ್ಲಿ ಅದು ಏನು ಕಾಂಗ್ರೆಸ್ ಪಕ್ಷ ಸೋಲ್ತಾ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದರೂ ಕೂಡ ಇವರಿಗೆ ಯಾವುದೇ ಬುದ್ಧಿ ಬರದೇನೆ ಇವತ್ತು ರೈತರನ್ನು ಎದುರಾಕೊಂಡು ರೈತರ ಭೂಮಿಯನ್ನು ಕಸಿದುಕೊಂಡು ಏನು ಬಂಡವಾಳ ಮಾಡ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥ ಅತ್ಯಂತ ಖಂಡನೀಯ. ಬಹುಜನ ಸಮಾಜ ಪಕ್ಷ ಯಾವುದೇ ಕಾರಣಕ್ಕೂ ಇದು ಒಪ್ಪಲ್ಲ. ಈ ಒಂದು ಯೋಜನೆಯನ್ನು ಖಂಡಾತುಂಡವಾಗಿ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಖಂಡಿಸ್ತೇವೆ. ಮತ್ತು ರೈತರ ಪರವಾಗಿ ಈ ಒಂದು ಹೋರಾಟದಲ್ಲಿ ರೈತರ ಪರವಾಗಿ ನಿರಂತರವಾಗಿ ನಮ್ಮ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಏನು ರಾಮನಗರ, ಕನಕಪುರ, ಬಿಡದಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಒಂದು ಹೋರಾಟದಲ್ಲಿ ನಿರಂತರವಾಗಿರ್ತಾರೆ. ಈ ಒಂದು ಏನು ಯೋಜನೆಯನ್ನು ಕೈ ಬಿಡೋವರೆಗೂ ಬಹುಜನ ಸಮಾಜ ಪಕ್ಷ ಈ ರೈತರ ಪರವಾಗಿ ಇರ್ತದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ.